शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ವತಿಯಿಂದ ನಾವು 2 ತಾರೀಕಿಗೆ ನಾವೀಗ ಅಡ್ವೊಕೇಟ್ ಸಂಸದರಾದಂಥ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರು ರಾವಣ ಸಾಹೇಬರು ಚಿತ್ತಾಪುರಕ್ಕೆ 2ನೇ ತಾರೀಕಿಗೆ ಬರ್ಲತ್ತಾರ. ಅದಕ್ಕೆ ನಾವು ಬಿಜಾಪುರ ಜಿಲ್ಲೆ ಸುತ್ತಮುತ್ತಿನ ತಾಲೂಕಿನ ಸುಮಾರು ಜನಸಂಖ್ಯೆಯಿಂದ ನಾವು ಹೋಗ್ತೇವೆ ತಕ್ಷಣ ಎಲ್ಲ ಈ ಮೀಡಿಯಾ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಬರ್ತೀವಿ, ನೀವು ಬರ್ರಿ. ಯಾಕಂತಂದ್ರೆ ಎಲ್ಲ ನಮ್ಮ ದಲಿತ ಬಾಂಧವರಿಗೆ ವಿನಂತಿ ಹೇಳ್ತೀನಿ. ಯಾಕಂತಂದ್ರೆ ಅದೊಂದು ನಮ್ಮ ಭೀಮ ಪಥ ಸಂಚಲನ ಒಂದು ಬೃಹತ್ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಮಾಡಮಂತ ತಿಳಿಸಿನ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊತೇನೆ. ರುದ್ರೇಶ್ ಬನ್ಸೋಡೆ, ಭೀಮ್ ಆರ್ಮಿ ಜಿಲ್ಲಾ ಸಂಘಟನಾ ಸಂಚಾಲಕ, ವಿಜಯಪುರ ಜಿಲ್ಲಾ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಏನು ಹೇಳೋದಪ್ಪ ಅಂದ್ರೆ ಬರೋ 2ನೇ ತಾರೀಕಿಗೆ ಚಂದ್ರಶೇಖರ್ ರಾವಣ ಅವರು 2ನೇ ತಾರೀಕಿಗೆ ಚಿತ್ತಾಪುರಕ್ಕೆ ಬರತ್ತಾರ. ಅದ ಸಲುವಾಗಿ ಎಲ್ಲ ಬಿಜಾಪುರದಲ್ಲಿರೋ ತಾಲೂಕದವರು, ಹಿಂದುಳಿದ ವರ್ಗದವರು, ಎಲ್ಲ ಅಲ್ಪಸಂಖ್ಯಾತರು ಕೂಡ ಬಂದು ಯಶಸ್ವಿಗೊಳಿಸ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಬೋದು. ಸಂಪತ್ ಹೊಸಳ್ಳಿ, ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷ.